ಅಣ್ಣ ರುಬ್ಕೊಡಿ ಬಾ. ಫ್ರೂಟಿ ಹೆಂಗಿತ್ತು ಅಜ್ಜಿ? ಹೆಂಗಿತ್ತು ಅಜ್ಜಿ ಪರ್ಫ್ರೂಟಿ? ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ ಈವ್ನಿಂಗ್ ಬಿಗ್ ಬಾಸ್ ನೋಡ್ತಾ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವ್ಲಾಗ್ ಮಾಡೋ ಉದ್ದೇಶ ಏನಂತಂದರೆ, ನಮ್ಮ ಅತ್ತಿಗೆದಿರು ನಾವು ಎಲ್ಲ ತುಂಬ ವರ್ಷನೇ ಆಗಿತ್ತು ಈ ಒಂದು ಅಡುಗೆನ ಮಾಡಿ. ಕಿಟ್ಟಿ ಪಾರ್ಟಿ ಥರ, ಸ್ಮಾಲ್ ಕಿಟ್ಟಿ ಪಾರ್ಟಿ, ವೆಜ್ಜು. ಏನಂತಂದರೆ ನಮ್ಮ ಹಾಸನ ಸೈಡಲ್ಲಿ ಪರಪ್ ರೊಟ್ಟಿ ತುಂಬ ಫೇಮಸ್. ಪರಪ್ ರೊಟ್ಟಿ ಅಂತ ಅಂದರೆ ಈ ಬೆಳದಿಂಗಳ ರಾತ್ರಿಲಿ ಹಳ್ಳಿ ಕಡೆಗಳೆಲ್ಲ ಆಗಿ ಹಿಂದೆ ಹೆಂಗೆ ಮಾಡೋರು ಅಂತ ಅಂದರೆ, ಈ ಕಣಗಳಿರುತ್ತಲ್ಲ, ಕಣಗಳು ಸಾರಿಸ್ತಾರಲ್ಲ ರಾಗಿ ಬಡಿಯೋಕ್ಕೆ, ಅಲ್ಲಿ ಅವರೆಕಾಳು ಕಾಲದಲ್ಲಿ ಚಿಲ್ಕವರೆ ಸಾರು ಗಟ್ಟಿಯಾಗಿ ಮಾಡಿ ರೊಟ್ಟಿ, ಅಕ್ಕಿ ರೊಟ್ಟಿನ ರಾಗಿ ರೊಟ್ಟಿನ ಮಾಡಿ ಬೆಣ್ಣೆ ಉಚ್ಚಳ ಪುಡಿ ಹಾಕ್ಕೊಂಡು ಸುತ್ತ ಎಲ್ಲ ಕೂತ್ಕೊಂಡು ಬೆಳದಿಂಗಳಲ್ಲಿ ತಿನ್ನೋದು ರಾತ್ರಿ ಹೊತ್ತು. ಅದನ್ನು ಪರಪ್ ರೊಟ್ಟಿ ಅಂತ ಹೆಸರು ಅದಕ್ಕೆ. ಅದನ್ನು ಇವತ್ತು ಮಾಡೋಣ ಅಂತ ನಾವು ಎಲ್ಲರೂ ಒಂದು 50-50 ರೂಪಾಯಿ ದುಡ್ಡು ಹಾಕ್ಕೊಂಡು ಅವರೆಕಾಯಿ ತಂದು, ಅಂದರೆ ಪ್ರತಿ ಮೆಂಬರ್ಸ್ಗೆ 50 ರೂಪಾಯಿ ಬಿದ್ದು ಇರೋದ್ರ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ ಅಲ್ವಾ, ತುಂಬ ಜನ ಸೇರ್ಕೊಂಡಿದ್ದೀವಲ್ಲ, ಎಷ್ಟು ಬೇಕೋ ಅಷ್ಟು ಬಡ್ಜೆಟ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. 50-50 ರೂಪಾಯಿ ದುಡ್ಡು ಬೇಕು, ಜೊತೆಗೆ ಮನೇಲಿರೋ ಪದಾರ್ಥಗಳು ಅಕ್ಕಿ ಹಿಟ್ಟು ಎಲ್ಲ ಮನೇಲೇ ಇರುತ್ತಲ್ವ, ಅದನ್ನೆಲ್ಲ ಬಳಸಿ ಮನೆಗೆ ನಮ್ಮ 4 ಫ್ಯಾಮಿಲಿ ಸೇರ್ಕೊಂಡು ಮಾಡ್ಕೊತಾ ಇದ್ದೀವಿ ಪರಪ್ ರೊಟ್ಟಿ ಪಾರ್ಟಿ. ಈ ಪರಪ್ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಮಧ್ಯಾಹ್ನದಿಂದನೇ ತಯಾರಿ ಮಾಡ್ಕೊಂಡ್ವಿ, ಮಾರ್ಕೆಟಿಂದ ಅವರೆಕಾಯಿ ಎಲ್ಲ ತಂದು. ಅದರ ತಯಾರಿ ಹೇಗಿತ್ತು ಅಂತ ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ನಮ್ಮ ಕಡೆ ಈಗ 100 ರೂಪಾಯಿಗೆ 2 kg ಆಗಿದೆ ಅವರೆಕಾಯಿ, ಸೊಗಡು ಅವರೆಕಾಯಿ. ಅದಕ್ಕೆ ನಾವು ಒಂದು 200 ರೂಪಾಯಿ ಆಗೋಷ್ಟು ಅವರೆಕಾಯಿ ತೊಗೊಬಂದ್ವಿ, 4 kg. ನಾವು 3 ಜನ ಮಾತಾಡ್ಕೊಂಡು ಕುತ್ಕೊಂಡು ಕಾಯಿ ಸುಲ್ದು ಚಿಲುಕ್ಸಿದ್ದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆಂದ ಅನ್ನಿಸ್ತು. ಯಾರು ಜೊತೆಗಿದ್ರೆ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ದೀವಿ ಅಂತಲೇ ಫೀಲ್ ಆಗೋಲ್ಲ. ನನಗೆ ಮಾತ್ರ ಈ ಎಕ್ಸ್ಪೀರಿಯೆನ್ಸ್ ತುಂಬ ಇಷ್ಟ ಆಗುತ್ತೆ, ಈ ರೀತಿ ಎಲ್ಲರೂ ಜೊತೆಲಿದ್ದ ಕೆಲಸಗಳನ್ನ ಮಾಡಲಿಕ್ಕೆ. ಹಾಗೆ ಅಮ್ಮವರು ಈ ಥರ ಎಲ್ಲ ಜೊತೆಗೆ ಸೇರಿ ಪರಪ್ ರೊಟ್ಟಿ ಊಟನ ಮಾಡಿರೋದು ಅವ್ರ ಮದುವೆಗಿಂತ ಮುಂಚೆ ತಿಂದಿದ್ದು, ಇದೇ ನೆಕ್ಸ್ಟ್ ಟೈಮ್ ತಿಂತಾ ಇರೋದಂತೆ. ಆದರೆ ನಾವು ಮನೇಲಿ ಮಾಡ್ಕೊಂಡು ತಿಂತಿದ್ವಿ, ನಾವು ಮನೇಲಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಮಾತ್ರ. ಆದರೆ ಈ ಥರ ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ತಿಂತಾ ಇರೋದು ಅವ್ರ ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಬಿಟ್ಟರೆ ಈಗಲೇ ಮಾಡ್ಕೋತಾ ಇರೋದು. ಒಂಥರ ಖುಷಿ ಆಗ್ತಿದೆ, ಇದು ಅಪರೂಪದ ಆಚರಣೆ ಅಂತಲೇ ಹೇಳ್ಬೋದು ಇದನ್ನು. ಪರಪ್ ರೊಟ್ಟಿ ಯಾಕೆ ಮಾಡ್ತಾರೆ? ಅವರೆಕಾಳು ಬರ್ತದಲ್ಲ, ಅದಕ್ಕೆ ಅವರೆಕಾಯಿ ಹೆಚ್ಚಾಗಿ ಕುಯ್ಕೊಂಬಂದು 2 ಎಣ್ಣೆ ಪುಡ್ಸಿ ತಿರ್ಗಿಸ್ಬಿಟ್ಟು, ಪರುಪು ಅಂದ್ರೆ ಈ ಜಾಗ ನೀರು ಬಿಟ್ಟು ಹೊರ್ಗಲ್ಲ, ಇಲ್ಲಿ ಬಿಟ್ಟು ಹೊರ್ಗಲ್ಲ, ಗೊಜ್ಜನಾಗ ಮಾಡಬೇಕು. ಆಮೇಲೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡು ನೀನು ಚೆನ್ನಾಗಿ ಹೇಳ್ದೆ. ಅಜ್ಜಿ ಪಪ್ಪ ಹೆಂಗೆ ಬೇಕು ಹಂಗೆ ಹೇಳ್ತಾ ಇತ್ತು, ನಕ್ಕು ಸಾಕಾಗೋಯ್ತು. ಕೆಲವೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಹಾಗೆ ಕಾಳು ಕೂಡ ಚಿಲ್ಕಿಸ್ಕೊಂಡ್ವಿ. ಎಡಿವಾಗಲೇ ನೆನೆಯಾಕಿದ್ವಲ್ಲ, ಹಂಗಾಗಿ ಚೆನ್ನಾಗಿ ನೆಂದಿದ್ವು. 3 ಜನ ಕುತ್ಕೊಂಡು ಮಾತಾಡಿಕೊಂಡು ಚಿಲ್ಕಿಸ್ಕೊಂಡ್ವಿ. ಹೊರಗಡೆ ರೊಟ್ಟಿ ಹಾಕೋಣ ಅಂದ್ಬಿಟ್ಟು ಧರ್ಮಸ್ಥಳ ಸಂಘದಿಂದ ನಮಗೆ ಸ್ಟವ್ ಕೊಟ್ಟಿದ್ರು. ಫಸ್ಟ್ ಟೈಮ್ ಆ ಸ್ಟವ್ನ ಹಚ್ತಾ ಇರೋದು. 3-4 ವರ್ಷ ಆಯಿತು ಈ ಸ್ಟವ್ ಬಂದು, ನಾವು ಬಳಸೇ ಇರಲಿಲ್ಲ. ಇವತ್ತು ಎಲ್ಲ ಹೊರಗಡೆ ಕುತ್ಕೊಂಡು ಹೊರಗಡೆನೇ ರೊಟ್ಟಿ ಹಾಕಿ ಅಡುಗೆ ಚಿಲ್ಕವರೆ ಸಾರು ಮಾಡೋಣ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ರೊಟ್ಟಿ ಎಳ್ಸಿಟ್ಟು ಎಲ್ಲ ರೆಡಿ. ಒಂದೊಂದು ಮನೇಲಿ ಒಂದೊಂದು ಐಟಮ್ಸ್ನ ತಂದ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಬೋರಿ ಏನು ಮಾಡ್ತಾ ಇದ್ದಾರೆ ನೋಡಿ. ಪರಪ್ ರೊಟ್ಟಿ ಕತೆ ಹೇಳು ಅಂತಂದರೆ ಯಾವುದೋ ಒಂದು ಹಳೆ ಕತೆ ಹೇಳ್ಬಿಟ್ಲು.
ನಾವೀಗ ಏನಂತ ಮಾತಾಡ್ಕೊಂಡಿದ್ದೀವಿ ಗೊತ್ತಾ, ವಾರಕ್ಕೊಂದಿನ ಎಲ್ಲ ದುಡ್ಡು ಹಾಕೊಂಡು ನಾನ್ ವೆಜ್ ಅಡುಗೆ, ಈ ಥರ ವೆಜ್ ಅಡುಗೆ ಒಂದಿನ ಎಲ್ಲ ಸೇರ್ಕೊಂಡು ಒಂದು ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆಗಾಗ ಸರಿ ಸರಿ ಹಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಚೆನ್ನಾಗಿರುತ್ತೆ ಅಲ್ವಾ, ಎಲ್ಲ ಒಟ್ಟಿಗೆ ಸೇರಿ ಮಾಡ್ಕೊಂಡು ತಿನ್ನೋದು, ದುಡ್ಡು ಹಾಕೊಂಡು. ಮುಗೀತಿಲ್ಲ ಕಂತಡಿ ಮಗ್ನೆ, ಒಟ್ಟಲ್ಲಿಗೆ ಜಾಲಿಯಾಗಿರ್ತೀವಿ ಒಟ್ಟಿನಲ್ಲಿ. ಬಸ್ ಅಡ್ವರ್ಟೈಸ್ಮೆಂಟ್ ಬಂತಲ್ಲ, ಈ ಟೈಮಲ್ಲಿ ಎದ್ದು ಬಂದರು ಅಡುಗೆ ಮಾಡಲಿಕ್ಕೆ ಅಂತ. ಈಗ ನಾನು ಮಾಡಿದೆ ಅಂತ ಬಂದೀಗ ಹಾಕ್ಬಿಟ್ರು ಚಿಲ್ಕವರೆಕಾಳನ್ನ ಒಗ್ಗರಣೆಗೆ. ನಾನೇನು ಹೇಳಿದ್ದೆ, ಸಾರ್ದು ನಿಮ್ಮ ಐಡಿಯಾ. ಅದು ಚೆನ್ನಾಯ್ತಲ್ಲ ಸ್ಟವ್, ಇಷ್ಟ ಆಯ್ತು ನನಗೂ. ರೊಟ್ಟಿ ನನ್ನ ಕೆಲಸ ಅಂದೆ, ಈಗ ಸಾರು ಮಾಡ್ತೀನಿ. ನಾನೇನು ಬಿಗ್ ಬಾಸ್ಗೆ ಹುಚ್ಚಿಟ್ಕೊಂಡಿಲ್ಲ ಅಂತ ಮಾಡ್ತಾ ಇದ್ದೀನಿ. ಹುಚ್ಚಿಡ್ದಿಲ್ಲ ನನ್ನ ಸಲ, ಹೋದ್ಸಲ ಹಿಡ್ದಿತ್ತು. ನಮ್ಗೆ ಈ ಸತಿ ತುಂಬಾ ಇಷ್ಟ ಐತೆ. ನಿಮ್ಗೆ ಯಾರು ಗೆಲ್ಬೇಕು? ನಮಗೂ ಸೇಮೆ. ನಿಮ್ಗೆ ಕಾವ್ಯ ನಿನ್ ಫೇವ್ರೇಟ್ ಯಾರು? ಮೋಕ್ಷಿತ. ಕರೆಕ್ಟಾಗಿ ಹೇಳು. ತ್ರಿವಿಕ್ರಮ. ಶ್ವೇತಾ, ನಿನ್ಗೆ ಯಾರು ಗೆಲ್ಬೇಕೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಿನ್ಗೆ? ವಿಕ್ಕಿ ಗೆಲ್ಬೇಕು. ನೋಡೋಣ ಯಾರಿಗೆ ಜಯ ಸಿಗುತ್ತೆ ಅಂತ. ನಮ್ಮ ಅಣ್ಣ ಬರ್ತಾ ಇದ್ದಾರೆ, ಪರುಪ್ ರೊಟ್ಟಿ ತಟ್ಟೋದಿಕ್ಕೆ ನಮ್ಮ ಅಣ್ಣ ಬರ್ತಾ ಇದ್ದಾರೆ. ರೊಟ್ಟಿ ತಟ್ಕೊಡ್ತೀನಿ ಅಂತ ಬರ್ತಾ ಇದ್ದಾರೆ. ಚಪ್ಪಲಿ ಎಲ್ಲ ಅಲ್ಲೇ ಬಿಡಬೇಕು ದಯವಿಟ್ಟು. ನೋಡಿ, ಈ ಥರ ಸ್ಟವ್ ಯೂಸ್ ಆಗುತ್ತೆ, ಹೊಗೆನೂ ಜಾಸ್ತಿ ಆಗಲ್ಲ. ಅಮ್ಮ, ಈ ಸ್ಟವ್ಗೆ ಎಷ್ಟು ತಗೊಂಡ್ರು? 2,000 ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ಬುಧವಾರ ನೀವ್ ಹೇಳಿ ಚಿಕನ್ ತಂದು ಕೊಡ್ತಾರೆ ಅಣ್ಣ ಅಂತ ಹೇಳ್ತಾ ಇರೋದು. ಅದಕ್ಕೆ ಪ್ರಕಾರ ನಮಗೆ ಅವ್ರು ಬಗ್ಗಲ್ವಂತೆ. ದುಡ್ಡು ಕಟ್ಕೊಂಡು ನಮ್ಮ ಫ್ಯಾಮಿಲಿಯವರೇ ಮಾಡ್ಕೋಬಹುದು ಅಣ್ಣ, ಅಲ್ವಾ? ನಿರೀಕ್ಷೆ ಮಾಡ್ಕೊಳ್ಳೋದು ಮನೇಲಿ. ಇಂಟ್ರೆಸ್ಟಿಂಗ್ ಆಗಿ ಬಿಗ್ ಬಾಸ್ ನೋಡ್ತಾ ಅಡುಗೆನೂ ಮಾಡ್ಕೋತಾ ಇದ್ವಿ. ಕರೆಂಟ್ ಹೋಗ್ಬಿಡ್ತು, ಆಗ ಎಲ್ಲರೂ ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಅಡುಗೆ ಕಂಟಿನ್ಯೂ ಮಾಡಿದ್ವಿ. ಒಂದು ಅರ್ಧ ಗಂಟೆ ಹೋಗಿ ಬಂದುಬಿಡ್ತು ಕರೆಂಟು. ಆಮೇಲೆ ಸಾಂಬಾರು ಮಾಡಿ ಇಟ್ಟು, ಸಾಂಬಾರು ಅಂದರೆ ಗೊಜ್ಜು ಥರ ಮಾಡಿ ಈಗ ರೊಟ್ಟಿ ಹಾಕ್ಲಿಕ್ಕೆ ಕೂತಿದ್ದಾರೆ. ಬಿಸಿ ಬಿಸಿ ಆದಂಗೆ ಒಬ್ಬೊಬ್ಬರಿಗೆ ಕೊಟ್ಬಿಟ್ವಿ. ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ ತಿಂದರು. ಲಾಸ್ಟಿಗೆ ನಾವು ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಬೆಣ್ಣೆ, ಹುಚ್ಚಳ ಪುಡಿ ಎಲ್ಲ, ಹುಚ್ಚಳ ಪುಡಿ ಕೂಡ ಮಾಡಿದೆ, ಬೆಣ್ಣೆ ಕೂಡ ಸ್ವಲ್ಪ ಇತ್ತು. ಇದು ಹುಚ್ಚಳ ಪುಡಿ ಬೆಣ್ಣೆ ಎಲ್ಲ ಇಲ್ಲ ಅಂದರೆ ಅದು ಪರುಪ್ ರೊಟ್ಟಿ ಅನ್ನಿಸ್ಕೊಳ್ಳಲ್ಲ. ಹಂಗಾಗಿ ಎಲ್ಲ ಅಣಿಯಾಗಿ ಮಾಡ್ಕೊಂಡು ತಿಂದ್ವಿ. ಹಾಗೆ ನಮ್ಮ ಅತ್ತಿಗೆ ಮೆಣಸಿಕಾಯಿ ಹುರ್ಕೊಂಡು ಸಹ ಬಂದಿದ್ದರು, ಚೆನ್ನಾಗಿತ್ತು ಅದು ಕೂಡ. ಹೇಗೈತೆ ಹೇಳಮ್ಮ, ಹೆಂಗೈತೆ ನಿನಗೆ ಇದ್ರ ಅನುಭವ ಹೇಳು. ಇದೆ ನಿನ್ಗೆ ಯಾವ ಟೈಮಲ್ಲಿ ತಿಂದಿದ್ದೆ, ಈಗ ಎಷ್ಟು ದಿನ ಆದ್ಮೇಲೆ ತಿಂತಾ ಇದೀಯ ಅಂತ? ನಾನು ಮದುವೆಗಿಂತ ಮುಂಚೆ ಇದೇ ನಮ್ಮ ಅಜ್ಜಿ ಮನೆಗೆ ಮದುವೆ ಆಗಿರೋದು. ನಮ್ಮ ಅಜ್ಜಿ ಹೊಲದಲ್ಲೆಲ್ಲ ಬೆಳೆದಿದ್ದನ್ನ ಕುಯ್ಕೊಂಡ್ಬಂದು ಅವರೆಕಾಯಿ ಫ್ರೆಶ್ ಆಗಿ ಸುಲಿದು ತಿರುಗಿಸಿ ಚಿಲ್ಕವರೆ ಸಾಂಬಾರ್ ಮಾಡಿ ಗೊಜ್ಜು ಟೈಪು, ಅದಕ್ಕೆ ಬೆಣ್ಣೆ ಮತ್ತೆ ಹುಚ್ಚಳ ಪುಡಿ ಹಾಕೊಂಡು ತಿನ್ನೋದನ್ನೇ ಪರುಪು ರೊಟ್ಟಿ ಅಂತ ಹೇಳ್ತಾರೆ. ರೊಟ್ಟಿ ಹೆಂಗಿತ್ತು ಅಜ್ಜಿ? ಹೆಂಗಿತ್ತು ಅಜ್ಜಿ ಪರುಪ್ ರೊಟ್ಟಿ? ಹೆಂಗಿತ್ತು? ಅಯ್ಯೋ, ಹೆಂಗಿತ್ತು ಮಗನೆ?
ಈಗ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ, ಬಿಸಿ ಬಿಸಿ ಆಗ್ತಿದ್ದಂಗೆ. ನನಗಂತೂ ಇವತ್ತು ಯಾವ ಥರ ಫೀಲ್ ಆಯಿತು ಅಂದರೆ, ಹಳ್ಳಿಯಲ್ಲಿ ಒಲೆಯಲ್ಲಿ ರೊಟ್ಟಿ ಬೇಯಿಸಿ ಮತ್ತು ಕೆಂಡದಲ್ಲಿ ಸುಟ್ಕೊಂಡು ಗೊಜ್ಜು ಮಾಡ್ಕೊಂಡು ತಿಂತಾರಲ್ಲ ಒಲೆ ಮುಂದೆ, ಅದೇ ಥರ ಫೀಲ್ ಆಯಿತು. ಒಂಥರ ವಿಲೇಜ್ ಲೈಫ್ನ ಫೀಲ್ ಮಾಡ್ದಂಗೆ ಆಯಿತು ಇವತ್ತು ನಮ್ಮ ಮನೇಲಿ. ಚೆನ್ನಾಗಿ ಅನ್ನಿಸ್ತು. ಚಳಿಗೆ ಆ ಕೆಂಡದ್ದು ಕಾವು ಬೇರೆ ಬೆಚ್ಚಗಾಗ್ತಾಯಿತ್ತು. ಎಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಒಬ್ಬೊಬ್ಬರಾಗೆ ತಿಂದ್ವಿ. ಅಷ್ಟ್ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಎಲ್ಲ ಆದ್ಮೇಲೆ ಒಲೆ ಉರಿತೈತೆ ಚೆನ್ನಾಗಿದೆ. ಹೇಗಿದೆ ಗಾದೆ ಮಾತು? ಸೂಪರ್. ಫ್ರೆಂಡ್ಸ್, ಟೈಮ್ ಬಂದು 10 ಗಂಟೆ ಹತ್ರ ಆಯಿತು. ಇನ್ನೂ ರೊಟ್ಟಿ ಹಾಕ್ತಾನೆ ಇದ್ದೀವಿ. ಸುಮಾರು ಎಷ್ಟು ಜನ ತಿಂದ್ರಪ್ಪ ಇವತ್ತು? ಒಂದು 20 ಜನ ತಿಂದಿದ್ದೀವಿ. ಇನ್ನೂ ಒಂದು ಇಬ್ರಿಗೆ ಹಾಕ್ತಾ ಇದ್ದೀವಿ. ಮುಗೀತು. ಅಪರೂಪದ ಅಡುಗೆ ಇದು. ಈ ಟೈಮಲ್ಲಿ ಮಾಡೋಕ್ಕಾಗುತ್ತೆ. ಅವರೆಕಾಳು ಕಾಲದಲ್ಲಿ ಬಿಟ್ಟರೆ ಯಾವಾಗಲೂ ಮಾಡೋಕ್ಕಾಗಲ್ಲ. ಪರುಪ್ ರೊಟ್ಟಿ ನಮ್ಮ ಹಾಸನ ಸೈಡಲ್ಲಿ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಮಾಡ್ತಾರಲ್ಲೋ ಗೊತ್ತಿಲ್ಲ. ಪರುಪ್ ರೊಟ್ಟಿ ಅಂತ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ಸಖತ್ತಾಗಿತ್ತು. ಬೆಣ್ಣೆ, ಉಚ್ಚಳ ಪುಡಿ, ಆಹಾ, ಚಿಲ್ಕವರೆ ಸಾರು, ಇಷ್ಟು ಮಾಡ್ಕೊಂಡು ತಿಂದ್ವಿ. ಹಾಗೆ ಎಲ್ಲರೂ ಏನನ್ನಿಸ್ತು ಹೇಳ್ರಿ ಅಮ್ಮ? ಚೆನ್ನಾಗಿತ್ತಾ? ಏಯ್, ಚೆನ್ನಾಗಿತ್ತಾ? ಎಲ್ಲರಿಗೂ ಏನನ್ನಿಸ್ತು? ಸೂಪರ್, ತುಂಬಾ ಚೆನ್ನಾಗಿತ್ತು. ತುಂಬಾ ದಿನ ಆದ್ಮೇಲೆ ಈ ತರ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರೋದು. ಅವಾಗ ಇನ್ನ ಸೇರ್ಕೊಂತೀವಿ. ಈಗೆಲ್ಲ ನಾವು ಪ್ಲಾನ್ ಮಾಡಿದೀವಿ. ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒನ್ಸ್ ಈ ತರ ಸಿಂಪಲ್ ಆಗಿ ಕಿಟ್ಟಿ ಪಾರ್ಟಿ ತರ ಮಾಡ್ಕೊಂಡು ಅನ್ಕೊಂಡಿದೀವಿ. ಯಾರಿಗೆಲ್ಲ ಇಷ್ಟ ಆಯ್ತು ಈ ಬ್ಲಾಗು, ಇಷ್ಟ ಆಗಿದೆ, ಒಂದು ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ.